ಎಲ್ಲರಿಗೂ ಇಂದಿನ ತರಗತಿಗೆ ಸ್ವಾಗತ. ಇಂದಿನ ತರಗತಿಯ ಮೊದಲನೇ ಕ್ವಶನ್ ನೋಡೋದಾದರೆ, ದಕ್ಷಿಣದ ರಾಜ್ಯಗಳಲ್ಲಿ ಯಾವುದು ವಿಸ್ತೀರ್ಣದಲ್ಲಿ ದೊಡ್ಡದಾಗಿದೆ? ಆಂಧ್ರ ಪ್ರದೇಶನ, ಇಲ್ಲ ತೆಲಂಗಾಣನ, ಇಲ್ಲ ತಮಿಳುನಾಡ, ಇಲ್ಲ ಕರ್ನಾಟಕನ? ಕರ್ನಾಟಕವು ದಕ್ಷಿಣದ ರಾಜ್ಯಗಳಲ್ಲಿ ವಿಸ್ತೀರ್ಣದಲ್ಲಿ ದೊಡ್ಡದಾಗಿದೆ. ಕರ್ನಾಟಕ ದಕ್ಷಿಣ ಭಾರತದ ಅತಿದೊಡ್ಡ ರಾಜ್ಯವಾಗಿದೆ. ಇದರ ರಾಜಧಾನಿ ಬೆಂಗಳೂರು. ಇಡೀ ದೇಶದ ಮಾಹಿತಿ ತಂತ್ರಜ್ಞಾನ ಉದ್ಯಮದ ಕೇಂದ್ರವಾಗಿದೆ. ಮುಂದಿನ ಕ್ವಶನ್, ಈ ಕೆಳಗಿನ ಯಾವ ರಾಜ್ಯವು ಮಯನ್ಮಾರ್ ಮತ್ತು ಬಾಂಗ್ಲಾದೇಶದೊಂದಿಗೆ ಗಡಿಯನ್ನು ಹೊಂದಿದೆ? ಮಣಿಪುರನ, ಇಲ್ಲ ಮಿಜೋರಾಮ, ಇಲ್ಲ ತ್ರಿಪುರನ, ಇಲ್ಲ ನಾಗಾಲ್ಯಾಂಡ? ಮಿಜೋರಾಂ ರಾಜ್ಯವು ಮಯನ್ಮಾರ್ ಮತ್ತು ಬಾಂಗ್ಲಾದೇಶದೊಂದಿಗೆ ಗಡಿಯನ್ನು ಹೊಂದಿದೆ. ಮುಂದಿನ ಕ್ವಶನ್, ಭಾರತದಲ್ಲಿ ಎಷ್ಟು ರಾಜ್ಯಗಳು ಕರಾವಳಿಯನ್ನು ಹೊಂದಿವೆ? 7, ಇಲ್ಲ 8, ಇಲ್ಲ 9, ಇಲ್ಲ 10? ಭಾರತದಲ್ಲಿ 9 ರಾಜ್ಯಗಳು ಕರಾವಳಿಯನ್ನು ಹೊಂದಿವೆ. ಮುಂದಿನ ಕ್ವಶನ್, ಕೆಳಗಿನ ಯಾವ ರಾಜ್ಯವು ಅತಿ ಉದ್ದದ ಅಂತಾರಾಷ್ಟ್ರೀಯ ಗಡಿಯನ್ನು ಹೊಂದಿದೆ? ಪಶ್ಚಿಮ ಬಂಗಾಳನ, ಇಲ್ಲ ರಾಜಸ್ಥಾನನ, ಇಲ್ಲ ಗುಜರಾತ, ಇಲ್ಲ ಅರುಣಾಚಲ ಪ್ರದೇಶನ? ಅರುಣಾಚಲ ಪ್ರದೇಶ ರಾಜ್ಯವು ಅತಿ ಉದ್ದದ ಅಂತಾರಾಷ್ಟ್ರೀಯ ಗಡಿಯನ್ನು ಹೊಂದಿದೆ. ಭಾರತದೊಂದಿಗೆ ಗಡಿಯನ್ನು ಹಂಚಿಕೊಂಡಿರುವ ದೇಶಗಳು: ಚೀನಾ, ನೇಪಾಳ, ಭೂತಾನ್, ಬಾಂಗ್ಲಾದೇಶ, ಶ್ರೀಲಂಕಾ, ಮಾಲ್ಡೀವ್ಸ್, ಆಫ್ಘಾನಿಸ್ತಾನ, ಪಾಕಿಸ್ತಾನಗಳು ಭಾರತದೊಂದಿಗೆ ಗಡಿಯನ್ನು ಹಂಚಿಕೊಂಡಿರುವ ದೇಶಗಳಾಗಿವೆ. ಸಾಮಾನ್ಯವಾಗಿ ಅಂತಾರಾಷ್ಟ್ರೀಯ ಗಡಿಯಲ್ಲಿ ಒಟ್ಟು 17 ಭಾರತೀಯ ರಾಜ್ಯಗಳಿವೆ. ಈ 17 ಭಾರತೀಯ ರಾಜ್ಯಗಳು ತಮ್ಮ ಗಡಿಯನ್ನು 1 ಅಥವಾ 2 ಅಥವಾ 3 ದೇಶಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿವೆ. ಪೂರ್ವದಿಂದ ಪಶ್ಚಿಮಕ್ಕೆ ಅರುಣಾಚಲ ಪ್ರದೇಶ, ಅಸ್ಸಾಂ, ನಾಗಾಲ್ಯಾಂಡ್, ಮಣಿಪುರ, ಮಿಜೋರಾಂ, ತ್ರಿಪುರ, ಮೇಘಾಲಯಗಳು ಇವೆ. ಈಶಾನ್ಯಕ್ಕೆ ಉತ್ತರದ ವಿಮಾನಗಳಲ್ಲಿ ಉತ್ತರ ಪ್ರದೇಶ, ಬಿಹಾರ, ಪಶ್ಚಿಮ ಬಂಗಾಳ ಮತ್ತು ಸಿಕ್ಕಿಂಗಳಿವೆ. ಉತ್ತರದಲ್ಲಿ ಜಮ್ಮು ಮತ್ತು ಕಾಶ್ಮೀರ, ಪಂಜಾಬ್, ಹಿಮಾಚಲ ಪ್ರದೇಶ, ಉತ್ತರಾಖಂಡಗಳಿವೆ. ಪಶ್ಚಿಮದಲ್ಲಿ ರಾಜಸ್ಥಾನ ಮತ್ತು ಗುಜರಾತ್ಗಳಿವೆ. ನೆರೆಯ ರಾಷ್ಟ್ರಗಳೊಂದಿಗೆ ಅಂತಾರಾಷ್ಟ್ರೀಯ ಗಡಿಗಳನ್ನು ರೂಪಿಸಿರುವ ರಾಜ್ಯಗಳ ವಿವರಗಳು: ಪಾಕಿಸ್ತಾನದೊಂದಿಗೆ ಅಂತಾರಾಷ್ಟ್ರೀಯ ಗಡಿಯನ್ನು ಹಂಚಿಕೊಳ್ಳುವ ಭಾರತೀಯ ರಾಜ್ಯಗಳು ಗುಜರಾತ್, ರಾಜಸ್ಥಾನ, ಪಂಜಾಬ್, ಜಮ್ಮು ಮತ್ತು ಕಾಶ್ಮೀರ. 4 ರಾಜ್ಯಗಳು ತಮ್ಮ ಗಡಿಯನ್ನು ಪಾಕಿಸ್ತಾನದೊಂದಿಗೆ ಹಂಚಿಕೊಳ್ಳುತ್ತವೆ. ಚೀನಾದೊಂದಿಗೆ ಅಂತಾರಾಷ್ಟ್ರೀಯ ಗಡಿಯನ್ನು ಹಂಚಿಕೊಳ್ಳುವ ಭಾರತೀಯ ರಾಜ್ಯಗಳು ಜಮ್ಮು ಮತ್ತು ಕಾಶ್ಮೀರ, ಹಿಮಾಚಲ ಪ್ರದೇಶ, ಉತ್ತರಾಖಂಡ, ಸಿಕ್ಕಿಂ ಮತ್ತು ಅರುಣಾಚಲ ಪ್ರದೇಶ. ಈ 5 ರಾಜ್ಯಗಳು ಚೀನಾದೊಂದಿಗೆ ಗಡಿಯನ್ನು ಹಂಚಿಕೊಳ್ಳುತ್ತವೆ.
ಭೂತಾನ್ನೊಂದಿಗೆ ಅಂತಾರಾಷ್ಟ್ರೀಯ ಗಡಿಯನ್ನು ಹಂಚಿಕೊಳ್ಳುವ ಭಾರತೀಯ ರಾಜ್ಯಗಳು ಸಿಕ್ಕಿಂ, ಪಶ್ಚಿಮ ಬಂಗಾಳ, ಅಸ್ಸಾಂ, ಅರುಣಾಚಲ ಪ್ರದೇಶ. ಈ 4 ರಾಜ್ಯಗಳು ಭೂತಾನ್ನೊಂದಿಗೆ ಗಡಿಯನ್ನು ಹಂಚಿಕೊಂಡಿವೆ. ಬಾಂಗ್ಲಾದೇಶದೊಂದಿಗೆ ಅಂತಾರಾಷ್ಟ್ರೀಯ ಗಡಿಯನ್ನು ಹಂಚಿಕೊಳ್ಳುವ ಭಾರತೀಯ ರಾಜ್ಯಗಳು ಪಶ್ಚಿಮ ಬಂಗಾಳ, ಅಸ್ಸಾಂ, ಮೇಘಾಲಯ, ತ್ರಿಪುರಾ ಮತ್ತು ಮಿಜೋರಾಂ. ಈ 5 ರಾಜ್ಯಗಳು ಬಾಂಗ್ಲಾದೇಶದೊಂದಿಗೆ ಗಡಿಯನ್ನು ಹಂಚಿಕೊಳ್ಳುತ್ತವೆ. ಮ್ಯಾನ್ಮಾರ್ನೊಂದಿಗೆ ಅಂತಾರಾಷ್ಟ್ರೀಯ ಗಡಿಯನ್ನು ಹಂಚಿಕೊಳ್ಳುವ ಭಾರತೀಯ ರಾಜ್ಯಗಳು ಅರುಣಾಚಲ ಪ್ರದೇಶ, ನಾಗಾಲ್ಯಾಂಡ್, ಮಣಿಪುರ, ಮಿಜೋರಾಂ. ಈ 4 ರಾಜ್ಯಗಳು ಮ್ಯಾನ್ಮಾರ್ನೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿವೆ. ಗರಿಷ್ಠ ಅಂತಾರಾಷ್ಟ್ರೀಯ ಗಡಿಗಳನ್ನು ಹೊಂದಿರುವ ಭಾರತೀಯ 3 ರಾಜ್ಯಗಳು ಸಿಕ್ಕಿಂ, ಪಶ್ಚಿಮ ಬಂಗಾಳ ಮತ್ತು ಅರುಣಾಚಲ ಪ್ರದೇಶಗಳು ಗರಿಷ್ಠ ಅಂತಾರಾಷ್ಟ್ರೀಯ ಗಡಿಗಳನ್ನು ಹೊಂದಿರುವ ರಾಜ್ಯಗಳಾಗಿವೆ. ಸಿಕ್ಕಿಂ ಅಂತಾರಾಷ್ಟ್ರೀಯ ಗಡಿಯನ್ನು ಹಂಚಿಕೊಳ್ಳುವ ದೇಶಗಳು ಪೂರ್ವದಲ್ಲಿ ಭೂತಾನ್, ಉತ್ತರದಲ್ಲಿ ಚೀನಾ ಮತ್ತು ಪಶ್ಚಿಮದಲ್ಲಿ ನೇಪಾಳವಾಗಿದೆ. ಪಶ್ಚಿಮ ಬಂಗಾಳವು ಅಂತಾರಾಷ್ಟ್ರೀಯ ಗಡಿಯನ್ನು ಹಂಚಿಕೊಳ್ಳುವ ದೇಶಗಳು ಪೂರ್ವದಲ್ಲಿ ಬಾಂಗ್ಲಾದೇಶ, ಉತ್ತರದಲ್ಲಿ ನೇಪಾಳ ಮತ್ತು ಈಶಾನ್ಯದಲ್ಲಿ ಭೂತಾನ್. ಅರುಣಾಚಲ ಪ್ರದೇಶವು ಅಂತಾರಾಷ್ಟ್ರೀಯ ಗಡಿಯನ್ನು ಹಂಚಿಕೊಳ್ಳುವ ದೇಶಗಳು ಪೂರ್ವದಲ್ಲಿ ಮ್ಯಾನ್ಮಾರ್, ಉತ್ತರದಲ್ಲಿ ಚೀನಾ ಮತ್ತು ಪಶ್ಚಿಮದಲ್ಲಿ ಭೂತಾನ್. ಗರಿಷ್ಠ ಅಂತಾರಾಷ್ಟ್ರೀಯ ಗಡಿಗಳನ್ನು ಹೊಂದಿರುವ ಭಾರತೀಯ 2 ದೇಶಗಳು ಪೂರ್ವದಿಂದ ಪಶ್ಚಿಮಕ್ಕಿರುವ ಈ ರಾಜ್ಯಗಳು ಈಶಾನ್ಯದಲ್ಲಿ ಮಿಜೋರಾಂ ಮತ್ತು ಅಸ್ಸಾಂ, ಉತ್ತರದಲ್ಲಿ ಉತ್ತರಾಖಂಡ ಮತ್ತು ಜಮ್ಮು ಮತ್ತು ಕಾಶ್ಮೀರ. ಮಿಜೋರಾಂ ಬಾಂಗ್ಲಾದೇಶ ಮತ್ತು ಮ್ಯಾನ್ಮಾರ್ ದೇಶದೊಂದಿಗೆ ಅಂತಾರಾಷ್ಟ್ರೀಯ ಗಡಿಯನ್ನು ಹಂಚಿಕೊಂಡರೆ ಅಸ್ಸಾಂ ಬಾಂಗ್ಲಾದೇಶ ಮತ್ತು ಭೂತಾನನ್ನು ಮುಟ್ಟುತ್ತದೆ. ಉತ್ತರಾಖಂಡವು ನೇಪಾಳ ಮತ್ತು ಚೀನಾದೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡರೆ ಜಮ್ಮು ಕಾಶ್ಮೀರವು ಚೀನಾ ಮತ್ತು ಪಾಕಿಸ್ತಾನದೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ. ಅಂತಾರಾಷ್ಟ್ರೀಯ ಗಡಿಯನ್ನು ಹಂಚಿಕೊಳ್ಳುವ 10 ರಾಜ್ಯಗಳು ಪೂರ್ವದಿಂದ ಪಶ್ಚಿಮಕ್ಕೆ ಈ ರಾಜ್ಯಗಳು ನಾಗಾಲ್ಯಾಂಡ್, ಮಣಿಪುರ, ತ್ರಿಪುರಾ, ಮೇಘಾಲಯ, ಬಿಹಾರ, ಉತ್ತರ ಪ್ರದೇಶ, ಹಿಮಾಚಲ ಪ್ರದೇಶ, ಪಂಜಾಬ್, ರಾಜಸ್ಥಾನ, ಗುಜರಾತ್ ರಾಜ್ಯಗಳಾಗಿವೆ. ಭಾರತದೊಂದಿಗೆ ಅತಿ ಉದ್ದದ ಗಡಿಯನ್ನು ಹಂಚಿಕೊಂಡಿರುವ ದೇಶ ಭಾರತ ಮತ್ತು ಬಾಂಗ್ಲಾದೇಶದ ಗಡಿಯ ಉದ್ದ 4096 ಕಿಲೋಮೀಟರ್ಗಳಾಗಿವೆ. ಭಾರತ ಚೀನಾ ಗಡಿಯ ಉದ್ದ 4057 ಕಿಲೋಮೀಟರ್ಗಳಾಗಿವೆ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಹಂಚಿಕೊಂಡಿರುವ ಗಡಿಯ ಉದ್ದ 3323 ಕಿಲೋಮೀಟರ್. ಇದರಲ್ಲಿ ಜಮ್ಮು ಕಾಶ್ಮೀರ ಮತ್ತು ಅಂತಾರಾಷ್ಟ್ರೀಯ ಗಡಿಯಲ್ಲಿನ ನಿಯಂತ್ರಣ ರೇಖೆಯು ಕೂಡ ಸೇರಿದೆ. ಭಾರತ ಮತ್ತು ನೇಪಾಳ ಗಡಿಯ ಉದ್ದ 1751
ಕಿಲೋಮೀಟರ್ಗಳಾಗಿವೆ. ಭಾರತ ಮತ್ತು ಮ್ಯಾನ್ಮಾರ್ ಗಡಿಯ ಉದ್ದ 1643 ಕಿಲೋಮೀಟರ್ಗಳಾಗಿವೆ. ಭಾರತ ಭೂತಾನ್ ಗಡಿಯ ಉದ್ದ 699 ಕಿಲೋಮೀಟರ್ಗಳಾಗಿವೆ. ಭಾರತ ಮತ್ತು ಆಫ್ಘಾನಿಸ್ತಾನದ ನಡುವೆ ಹಂಚಿದ ಗಡಿಯ ಉದ್ದ 106 ಕಿಲೋಮೀಟರ್ ಆಗಿದೆ. ಭಾರತದ ಹಕ್ಕುಗಳ ಪ್ರಕಾರ ಆಫ್ಘಾನಿಸ್ತಾನದೊಂದಿಗಿನ ಪಾಕಿಸ್ತಾನದ ನಿಯಂತ್ರಣದಲ್ಲಿರುವ ಗಿಲ್ಗಿಟ್ ಬಾಲ್ಟಿಸ್ತಾನದಲ್ಲಿದೆ. ರಾಜ್ಯ ಮತ್ತು ಅಂತಾರಾಷ್ಟ್ರೀಯ ಗಡಿಯ ಉದ್ದ. ಜಮ್ಮು ಮತ್ತು ಕಾಶ್ಮೀರ 3176 ಕಿಲೋಮೀಟರ್ ಅಂತಾರಾಷ್ಟ್ರೀಯ ಗಡಿಯನ್ನು ಹೊಂದಿದೆ. ವೆಸ್ಟ್ ಬೆಂಗಾಲ್ 2509.7 ಅಂತಾರಾಷ್ಟ್ರೀಯ ಗಡಿಯನ್ನು ಹೊಂದಿದೆ. ಅರುಣಾಚಲ ಪ್ರದೇಶ 1817 ಕಿಲೋಮೀಟರ್ ಅಂತಾರಾಷ್ಟ್ರೀಯ ಗಡಿಯನ್ನು ಹೊಂದಿದೆ. ತ್ರಿಪುರಾ 856 ಕಿಲೋಮೀಟರ್ ಗಡಿ ಪ್ರದೇಶವನ್ನು ಹೊಂದಿದೆ. ಮಿಜೋರಾಂ 828 ಕಿಲೋಮೀಟರ್ ಅಂತಾರಾಷ್ಟ್ರೀಯ ಗಡಿಯನ್ನು ಹೊಂದಿದೆ. ಉತ್ತರಾಖಂಡ್ 766 ಕಿಲೋಮೀಟರ್ ಅಂತಾರಾಷ್ಟ್ರೀಯ ಗಡಿ ಪ್ರದೇಶ ಹೊಂದಿದೆ. ಉತ್ತರ ಪ್ರದೇಶ 651 ಕಿಲೋಮೀಟರ್ ಅಂತಾರಾಷ್ಟ್ರೀಯ ಗಡಿಯನ್ನು ಹೊಂದಿದೆ. ಬಿಹಾರ 611 ಕಿಲೋಮೀಟರ್ ಅಂತಾರಾಷ್ಟ್ರೀಯ ಗಡಿಯನ್ನು ಹೊಂದಿರುವ ರಾಜ್ಯವಾಗಿದೆ. ಅಸ್ಸಾಂ 530 ಕಿಲೋಮೀಟರ್ ಅಂತಾರಾಷ್ಟ್ರೀಯ ಗಡಿ ಪ್ರದೇಶ ಹೊಂದಿದೆ. ಗುಜರಾತ್ 506 ಕಿಲೋಮೀಟರ್ ಅಂತಾರಾಷ್ಟ್ರೀಯ ಗಡಿ ಪ್ರದೇಶ ಹೊಂದಿದೆ. ಮೇಘಾಲಯ 443 ಕಿಲೋಮೀಟರ್ ಅಂತಾರಾಷ್ಟ್ರೀಯ ಗಡಿಯನ್ನು ಹೊಂದಿದೆ. ಪಂಜಾಬ್ 425 ಕಿಲೋಮೀಟರ್ ಅಂತಾರಾಷ್ಟ್ರೀಯ ಗಡಿಯನ್ನು ಹೊಂದಿದೆ. ಸಿಕ್ಕಿಂ 350 ಕಿಲೋಮೀಟರ್ ಅಂತಾರಾಷ್ಟ್ರೀಯ ಗಡಿಯನ್ನು ಹೊಂದಿದೆ. ಹಿಮಾಚಲ್ ಪ್ರದೇಶ್ 345 ಕಿಲೋಮೀಟರ್ ಅಂತಾರಾಷ್ಟ್ರೀಯ ಗಡಿಯನ್ನು ಹೊಂದಿದೆ. ನಾಗಾಲ್ಯಾಂಡ್ 215 ಕಿಲೋಮೀಟರ್ ಅಂತಾರಾಷ್ಟ್ರೀಯ ಗಡಿ ಹೊಂದಿದೆ. ಬಾಂಗ್ಲಾದೇಶದೊಂದಿಗೆ ಹಂಚಿಕೊಂಡಿರುವ ಪಶ್ಚಿಮ ಬಂಗಾಳದ ಗಡಿಯ ಉದ್ದ 7216.7 ಕಿಲೋಮೀಟರ್ಗಳಾಗಿವೆ. ಬಾಂಗ್ಲಾದೇಶದೊಂದಿಗೆ ತ್ರಿಪುರಾ 856 ಕಿಲೋಮೀಟರ್ ಗಡಿಯನ್ನು ಹಂಚಿಕೊಂಡಿದೆ. ಮೇಘಾಲಯವು 443 ಕಿಲೋಮೀಟರ್ ಗಡಿಯನ್ನು ಹೊಂದಿದೆ. ಬಾಂಗ್ಲಾದೇಶದೊಂದಿಗೆ ಅಸ್ಸಾಂ 263 ಕಿಲೋಮೀಟರ್ ಗಡಿ ಪ್ರದೇಶವನ್ನು ಹಂಚಿಕೊಂಡಿದೆ. ಬಾಂಗ್ಲಾದೇಶದೊಂದಿಗೆ ಮಿಜೋರಾಂ 318 ಕಿಲೋಮೀಟರ್ ಅಂತಾರಾಷ್ಟ್ರೀಯ ಗಡಿಯನ್ನು ಹೊಂದಿದೆ. ಚೀನಾ ದೇಶದೊಂದಿಗೆ ಜಮ್ಮು ಮತ್ತು ಕಾಶ್ಮೀರ ಗಡಿಯ ಉದ್ದ 1954 ಕಿಲೋಮೀಟರ್ಗಳು ಆಗಿವೆ. ಅರುಣಾಚಲ ಪ್ರದೇಶದ ಗಡಿಯ ಉದ್ದ 1080 ಕಿಲೋಮೀಟರ್ ಆಗಿದೆ. ಉತ್ತರಾಖಂಡ ಗಡಿಯ ಉದ್ದ 463 ಕಿಲೋಮೀಟರ್ಗಳಾಗಿವೆ. ಚೀನಾದೊಂದಿಗೆ ಹಂಚಿಕೊಂಡಿರುವ ಹಿಮಾಚಲ ಪ್ರದೇಶದ ಗಡಿಯ ಉದ್ದ 345 ಕಿಲೋಮೀಟರ್ಗಳಾಗಿವೆ. ಜಮ್ಮು ಮತ್ತು ಕಾಶ್ಮೀರ ಪಾಕಿಸ್ತಾನದೊಂದಿಗೆ 1222 ಕಿಲೋಮೀಟರ್ ಅಂತಾರಾಷ್ಟ್ರೀಯ ಗಡಿಯನ್ನು ಹೊಂದಿದೆ. ಅರುಣಾಚಲ ಪ್ರದೇಶ ಗಡಿಯ ಉದ್ದ
1080 ಕಿಲೋಮೀಟರ್ಗಳಾಗಿವೆ. ಉತ್ತರಾಖಂಡ ಗಡಿಯ ಉದ್ದ 463 ಕಿಲೋಮೀಟರ್ಗಳಾಗಿವೆ. ಬಾಂಗ್ಲಾದೇಶದೊಂದಿಗೆ ಅಸ್ಸಾಂ ರಾಜ್ಯವು 263 ಕಿಲೋಮೀಟರ್ ಗಡಿ ಪ್ರದೇಶವನ್ನು ಹೊಂದಿದೆ. ಉತ್ತರ ಪ್ರದೇಶದ ಗಡಿಯ ಉದ್ದ 651 ಕಿಲೋಮೀಟರ್ಗಳಾಗಿವೆ. ಬಿಹಾರ ಗಡಿಯ ಉದ್ದ 601 ಕಿಲೋಮೀಟರ್ಗಳಾಗಿವೆ. ನೇಪಾಳದೊಂದಿಗೆ ಉತ್ತರಾಖಂಡ ರಾಜ್ಯವು 303 ಕಿಲೋಮೀಟರ್ ಗಡಿ ಪ್ರದೇಶವನ್ನು ಹೊಂದಿದೆ. ನೇಪಾಳದೊಂದಿಗೆ ಪಶ್ಚಿಮ ಬಂಗಾಳ ರಾಜ್ಯವು 96 ಕಿಲೋಮೀಟರ್ ಗಡಿ ಪ್ರದೇಶವನ್ನು ಹೊಂದಿದೆ. ನೇಪಾಳದೊಂದಿಗೆ ಸಿಕ್ಕಿಂ ರಾಜ್ಯವು 97.8 ಕಿಲೋಮೀಟರ್ ಗಡಿ ಪ್ರದೇಶವನ್ನು ಹೊಂದಿದೆ. ಮ್ಯಾನ್ಮಾರ್ನೊಂದಿಗೆ ಅರುಣಾಚಲ ಪ್ರದೇಶವು 520 ಕಿಲೋಮೀಟರ್ ಅಂತಾರಾಷ್ಟ್ರೀಯ ಗಡಿಯನ್ನು ಹೊಂದಿದೆ. ಮಿಜೋರಾಂನ ಗಡಿಯ ಉದ್ದ 510 ಕಿಲೋಮೀಟರ್ಗಳಾಗಿವೆ. ಮಣಿಪುರದ ಗಡಿಯ ಉದ್ದ 398 ಕಿಲೋಮೀಟರ್ಗಳಾಗಿವೆ. ಅಸ್ಸಾಂ ಗಡಿಯ ಉದ್ದ 267 ಕಿಲೋಮೀಟರ್ಗಳಾಗಿವೆ. ಪಶ್ಚಿಮ ಬಂಗಾಳದ ಗಡಿಯ ಉದ್ದ 197 ಕಿಲೋಮೀಟರ್ಗಳಾಗಿವೆ. ಅರುಣಾಚಲ ಪ್ರದೇಶದ ಗಡಿಯ ಉದ್ದ 217 ಕಿಲೋಮೀಟರ್ಗಳಾಗಿವೆ. ಭೂತಾನ್ನೊಂದಿಗೆ ಸಿಕ್ಕಿಂ 32 ಕಿಲೋಮೀಟರ್ ಅಂತಾರಾಷ್ಟ್ರೀಯ ಗಡಿ ಪ್ರದೇಶವನ್ನು ಹೊಂದಿದೆ.